ನಮಸ್ತೆ SRM ಚಾನಲ್ಗೆ ಸ್ವಾಗತ. ದರ್ಶನ್ ಮನೆಗೆ ಕಳ್ಳತನ ಆಗಿದ್ರೆ ಕೂಡ ಇಲ್ಲಿ ವಿಜಯಲಕ್ಷ್ಮಿ ಅವ್ರನ್ನ ಮಾನವೀಯತೆಯಿಂದ ಸುಮ್ಮನೆ ಬಿಟ್ರ. ಹಾಗಾದ್ರೆ ಇಲ್ಲಿ ದರ್ಶನ್ನ ಹೊರ ಕರ್ಕೊಳ್ಳೋಕ್ಕೋಸ್ಕರ ಹೊಸ ಅರ್ಜಿನ ರೆಡಿ ಮಾಡಿದ ಇಲ್ಲಿ ವಿಜಯಲಕ್ಷ್ಮಿ. ಹಾಗಾದ್ರೆ ಆ ಪ್ಲಾನ್ ಸಕ್ಸಸ್ ಆಗಿಬಿಟ್ಟು ಇಲ್ಲಿ ದರ್ಶನ್ ಅವರು ಹೊರಗಡೆ ಬರ್ತಾರಾ ಅಂತ ನೋಡ್ಕೊಂಬಂದ್ಬಿಡ ಬನ್ನಿ. ದರ್ಶನ್ ಅವ್ರಿಗೆ ಇನ್ನೂ 1 ವರ್ಷಗಳ ಕಾಲ ಅವರು ಜಾಮೀನ್ ಮೇಲೆ ಅರ್ಜಿ ಹಾಕೋಂಗಿಲ್ಲ ಅಂತ ಹೇಳ್ಬಿಟ್ಟು ಕೋರ್ಟ್ ಆದೇಶದ ಮೇಲೆಗೆ ಇಲ್ಲಿ ದರ್ಶನ್ಗೆ ಆಗಿರ್ಬೋದು, ವಿಜಯಲಕ್ಷ್ಮಿ ಆಗಿರ್ಬೋದು ತುಂಬಾನೇ ಟೆನ್ಷನ್ ಶುರುವಾಯಿತು. ಅದಕ್ಕೋಸ್ಕರ ಇಲ್ಲಿ ಅವ್ರಿಗೆ ಅಲ್ಲಿ ಜೈಲ್ ಫುಡ್ಡಿಂದ ಹಾಗೆಯೇ ಅಲ್ಲಿಯ ಇದರಿಂದ ಅವ್ರಿಗೆಲ್ಲ ಸ್ವಲ್ಪ ಅಲರ್ಜಿ ಹಾಗೆಯೇ ಹೆಲ್ತ್ ಪ್ರಾಬ್ಲಮ್ಸು. ಅದಕ್ಕೋಸ್ಕರ ಇಲ್ಲಿ ವಿಜಯಲಕ್ಷ್ಮಿ ಅವ್ರ ಮೇಲೆ ಇಲ್ಲಿ ವೈದ್ಯಕೀಯ ಚಿಕಿತ್ಸೆ ಮೇರೆಗೆ ಒಂದು ಸ್ವಲ್ಪ ಬೇಲ್ನ ಕೇಳಿದ್ದಾರೆ ಅಂತಲೇ ಹೇಳ್ಬೋದು. ಸ್ವಲ್ಪ ದಿನದ ಮಟ್ಟಿಗೆ ಹೊರಗಡೆ ಬರೋದಕ್ಕೋಸ್ಕರ ಮನವಿ ಪತ್ರನ ಸಲ್ಲಿಸಿದ್ದಾರೆ ಇಲ್ಲಿ ವಿಜಯಲಕ್ಷ್ಮಿ ದರ್ಶನ್ ಪರವಾಗಿ ಅಂತಲೇ ಹೇಳ್ಬೋದು. ಇಲ್ಲಿ ದರ್ಶನ್ ಅವ್ರಿಗೆ ಬ್ಯಾಕ್ ಪೇನ್ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಆಲ್ರೆಡಿ ಅಂತ ಹೇಳ್ಬಿಟ್ಟು ವಿಜಯಲಕ್ಷ್ಮಿ ಒಂದ್ಬರೆ ಸೂಚನೆ ಎಲ್ಲರಿಗೂ ಕೂಡ ಕೊಟ್ಟೇ ಇದ್ಲು. ಆದರೆ ಈಗ ಬೇಲ್ ಸಿಗುತ್ತೆ, ಆಗ ಬೇಲ್ ಸಿಗುತ್ತೆ ಜಾಮೀನ್ ಮೇಲೆ ಅಂತ ಇಲ್ಲಿ ವಿಜಯಲಕ್ಷ್ಮಿ ದರ್ಶನ್ ಹಾಗೇನೆ ಇಬ್ಬರು ಕೂಡ ಸುಮ್ಮನೆ ಇದ್ರು. ಆದರೆ ಇಲ್ಲಿ ಕೋರ್ಟ್ ಆದೇಶದ ಮೇಲ್ಗಡೆ ಇನ್ನೂ 1 ವರ್ಷದವರೆಗೂ ಅವರು ಜಾಮೀನು ಸಲ್ಲಿಸುವಂಥ ಅವಕಾಶನೇ ಅವ್ರಿಗಿಲ್ಲ. ಅದಕ್ಕೋಸ್ಕರ 1 ವರ್ಷದವರೆಗೂ ಇಲ್ಲೇ ಇದೇ ಥರನೇ ಇದ್ಬಿಟ್ರೆ ನನಗೆ ಮಾತ್ರ ಇದಾಗಲ್ಲ, ಅದಕ್ಕೋಸ್ಕರ ಚಿಕಿತ್ಸೆ ತಗೋಬೇಕು ಅಂತ ಹೇಳ್ಬಿಟ್ಟು ದರ್ಶನ್ ಅವರು ಇಲ್ಲಿ ವಿಜಯಲಕ್ಷ್ಮಿಗೆ ಹೇಳಿದ್ದಾರೆ. ಅದಕ್ಕೋಸ್ಕರ ಇಲ್ಲಿ ವಿಜಯಲಕ್ಷ್ಮಿ ಅವ್ರ ಕಡೆ ಲಾಯರ್ನ ಕರ್ಕೊಂಡು ಹೋಗ್ಬಿಟ್ಟು ದರ್ಶನ್ ಅವ್ರಿಗೆ ವೈದ್ಯಕೀಯ ಚಿಕಿತ್ಸೆಗೆ ಸ್ವಲ್ಪ ಕಾಲಾವಕಾಶ ಕೊಡಬೇಕು ಅಂತ ಹೇಳ್ಬಿಟ್ಟು ಮನವಿ ಪತ್ರನ ಇಲ್ಲಿ ಕೋರ್ಟ್ಗೆ ಸಲ್ಲಿಸಿದೆ ಅಂತಲೇ ಹೇಳ್ಬೋದು. ಪಾಪ ಇದ್ರ ಮೂಲಕ ಆದರೂ ಇಲ್ಲಿ ದರ್ಶನ್ ಹೊರಗಡೆ ಬಂದುಬಿಟ್ಟು ಚಿಕಿತ್ಸೆನ ಪಡ್ಕೊಂಡು ಮತ್ತೆ ಬೇಲ್ ಮೂಲಕ ಜಾಮೀನು ಮೂಲಕ ಹೊರಗಡೆ ಬಂದರೆ ಸಾಕು ಅನ್ನೋ ಥರನೇ ಇಲ್ಲಿ ಅಭಿಮಾನಿಗಳೆಲ್ಲ ಕಾಯ್ತಾ ಇದ್ದಾರೆ. ಆ ಥರ ದರ್ಶನ್ನ ಮತ್ತೆ ಈಗ ಮೂವಿ ನೋಡಬೇಕು ಅಂತ ಹೇಳ್ಬಿಟ್ಟು ಎಷ್ಟೋ ಜನ ಕನಸಾಗಿತ್ತು. ಈಗ ದರ್ಶನ್ ಅವ್ರಿಗೆ ಯಾಕೋ ಅದೃಷ್ಟನೇ ಚೆನ್ನಾಗಿಲ್ಲ ಅಂತಲೇ ಹೇಳ್ಬೋದು. ಮೊನ್ನೆ ನಿನ್ನೂ ಕೋರ್ಟ್ ಆದೇಶ ನೀಡಿದೆ, ಅವ್ರಿಗೆ ಜಾಮೀನು ಹಾಕೋ ಅವಕಾಶನೇ 1 ವರ್ಷದವರೆಗೂ ಇಲ್ಲ. ಯಾವುದೇ ಕಾರಣಕ್ಕೂ ಅವರು ಜಾಮೀನು ಅರ್ಜಿನ ಸಲ್ಲಿಸೋ ಥರನೇ ಇಲ್ಲ. 1 ವರ್ಷ ಆದಮೇಲೆ ಬೇಕಾದರೆ ಸಲ್ಲಿಸ್ಬೋದು, ಅಷ್ಟವರೆಗೂ ಮಾತ್ರ ಸಲ್ಲಿಸೋ ಥರ ಇಲ್ಲ ಅಂತ ಹೇಳ್ಬಿಟ್ಟು ತೀರ್ಮಾನ ತಗೊಂಡೇ ಬಿಡ್ತು. ಅದನ್ನು ಕೇಳಿದಂಥ ವಿಜಯಲಕ್ಷ್ಮಿ ಆಗಿರ್ಬೋದು, ದರ್ಶನ್ ಆಗಿರ್ಬೋದು ತುಂಬಾ ಶಾಕ್ ಆಗಿಬಿಟ್ರು. ಅಲ್ಲಿ ಜೈಲಲ್ಲಿ ದರ್ಶನ್ಗೆ ಫುಡ್ ಕೂಡ ಸರಿ ಹೋಗ್ತಾ ಇಲ್ಲ, ಅದರಿಂದ ಸ್ವಲ್ಪ ಸಮಸ್ಯೆಗಳು ಅಲರ್ಜಿಗಳು ಇಲ್ಲಿ ಎಲ್ಲದೂ ಕೂಡ ಅವ್ರಿಗೆ ಉಂಟಾಗ್ತಾ ಇದ್ವು. ಅದಕ್ಕೋಸ್ಕರ ಈಗ ವೈದ್ಯಕೀಯರಿಗೆ ಅದೆಲ್ಲ ತೋರಿಸ್ಕೋಬೇಕು, ನನಗೆ ವೈದ್ಯಕೀಯ ವಿರಾಮ ಬೇಕು, ಹಾಗೆ ನನಗೆ ಬ್ಯಾಕ್ ಪೇನ್ ಕೂಡ ಜಾಸ್ತಿ ಆಗಿದೆ ಅಂತ ವರದಿನ ನೀಡಿದ್ದಾರೆ. ಈಗಾಗಲೇ ವಿಜಯಲಕ್ಷ್ಮಿ ಅವರು ಅದಕ್ಕೆ ಅಪ್ಲಿಕೇಶನ್ ಕೂಡ ಹಾಕಿದ್ದಾರೆ. ನೋಡಬೇಕು ಇಲ್ಲಿ ಕೋರ್ಟ್ ಆದೇಶ ಸಿಕ್ಕರೆಗಿನ ದರ್ಶನ್ ಅವರು ಈಗ ವೈದ್ಯಕೀಯ ಚಿಕಿತ್ಸೆಗೆ ಹೊರಗಡೆ ಬರ್ತಾರೆ ಅಂತಲೇ ಹೇಳ್ಬೋದು. ಹಾಗೆಯೇ ಇದು ಹೋದ ವರ್ಷ ನಡೆದ ಘಟನೆ. ಅವರು ದರ್ಶನ್ ಅವರ ಮನೆಯಲ್ಲಿ ಕಳ್ಳತನ, ಹಾಗೆಯೇ ಇದು ವಿಜಯಲಕ್ಷ್ಮಿ ಇದಕ್ಕೆ ಯಾವುದೇ ರೀತಿ ಕಂಪ್ಲೇಂಟ್ ಆ ರೀತಿ ಏನು ಕೂಡ ಕೊಡಲೇ ಇಲ್ಲ. ಅವ್ರ ಮನೆಯಲ್ಲಿ ಸುಮಾರು ಹಣ ಕಳೆದೋಗಿತ್ತು ಅಂತಲೇ ತುಂಬ ರೂಮರ್ಸ್ ಎಲ್ಲ ಎದ್ದಿದ್ವು. ಅದೇ ರೀತಿಯೇ ಹಣ ಸುತ ಕಳೆದೋಗಿತ್ತು. ಆದರೆ ವಿಜಯಲಕ್ಷ್ಮಿ ಅವ್ರಿಗೆ ಗೊತ್ತಿತ್ತು ಯಾರು ಅದನ್ನ ಹಣನ ತೊಗೊಂಡಿದ್ದಾರೆ ಅಂತ ಹೇಳ್ಬಿಟ್ಟು. ಅವ್ರ ಮನೇಲಿ ಕೆಲಸ ಮಾಡೋರೆ ಹಣನ ತೊಗೊಂಡಿದ್ರಂತೆ ಅವ್ರ ಅವಶ್ಯಕತೆಗೋಸ್ಕರ. ಅದು ವಿಜಯಲಕ್ಷ್ಮಿಯ ಕೊನೆಗೆ ಗೊತ್ತಾಯಿತು. ಆದರೆ ಕೂಡ ವಿಜಯಲಕ್ಷ್ಮಿ ಅದ್ರ ಬಗ್ಗೆ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಳಾರ್ದೇ ಸುಮ್ಮನೆ ಹೋಗ್ಲಿ ಬಿಡು ಅಂತ ಹೇಳ್ಬಿಟ್ಟು ಅವ್ರನ್ನ ಬಿಟ್ಬಿಟ್ಟು ಕಳಿಸ್ಬಿಟ್ಲಂತೆ. ಅದರಲ್ಲೇ ಗೊತ್ತಾಗುತ್ತೆ ವಿಜಯಲಕ್ಷ್ಮಿ ಅವರ ಮಾನವೀಯತೆ ಅಂತಲೇ ಹೇಳ್ಬೋದು. ಯಾಕಂದರೆ ಅವ್ರಿಗೆ ಒಂದು ಚಾನ್ಸ್ ಇತ್ತು, ಅಂಥವ್ರನ್ನ ಕಂಪ್ಲೇಂಟ್ ಕೊಟ್ಬಿಟ್ಟು ಜೈಲಲ್ಲಿ ಕೂಡ ಕಳಿಸ್ಬೋದಿತ್ತು, ಅವರು ಕೂಡ ಇಲ್ಲಿ ಜೈಲಲ್ಲಿ ಕಮ್ಮಿ ಎಣಿಸೋ ಥರ ಮಾಡ್ಬೋದಿತ್ತು. ಆದರೆ ಕೂಡ ವಿಜಯಲಕ್ಷ್ಮಿ ಬೇಡ, ಅವರು ನನ್ನ ನಂಬಿಕೆಯಸ್ಥರು, ಇಷ್ಟು ದಿನ ನನ್ನ ಹತ್ರ ಕೆಲಸ ಮಾಡಿದ್ದಾರೆ, ಈಗ ಯಾವುದೋ ಒಂದು ಚಿಕ್ಕ ತಪ್ಪು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಅದ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಬಿಟ್ಟು ಅವ್ರನ್ನ ಒಳಗಡೆ ಹಾಕ್ಸಿದ್ರೆ ಮಾನವೀಯತೆ ಇನ್ನೆಲ್ಲಿರುತ್ತೆ ಅಲ್ಲಿ ಅಂತ ಹೇಳ್ಬಿಟ್ಟು ಅವ್ರನ್ನ ಬಿಟ್ಬಿಟ್ಟು ಕಳಿಸಿದ್ರಂತೆ. ಇದರಲ್ಲೇ ಗೊತ್ತಾಗುತ್ತೆ ವಿಜಯಲಕ್ಷ್ಮಿ ಅವರ ಮನಸ್ಸು ಎಷ್ಟು ಮೃದುವಾಗಿದೆ ಅಂತ. ಅದಕ್ಕೋಸ್ಕರ ಆದರೂ ಈಗ ದರ್ಶನ್ ಹೊರಗಡೆ ಬರಬೇಕು ಅಂತ ಹೇಳ್ಬಿಟ್ಟು ಅಭಿಮಾನಿಗಳೆಲ್ಲ ಕೋರ್ಕೊತಾ ಇದ್ದಾರೆ. ಆದರೆ ಕೋರ್ಟ್ ನಿರ್ಧಾರ ಏನಾಗುತ್ತೆ ಅಂತ ಕಾದು ನೋಡಬೇಕಾಗಿದೆ. ಇವಾಗಿತ್ತು ಈ ನ್ಯೂಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್.